ಎಲ್ಲರಿಗೂ ನಮಸ್ಕಾರ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡಾ ಮಹಾಕಾಯ ಕೋಟಿಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕಲಹೇ ಸುಂದರಾಕಾರಂ ಸದೈಕಪ್ರಿಯದರ್ಶನಂ ಅಜ್ಞಾನನಾಶಕಂ ದೇವಂ ಸದ್ಗುರುಂ ಮುರಳೀಧರಂ ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋರ್ನಮಾಮ್ಯಹಂ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं मनसा स्मरामि शिरसा नमामि. ಪೂರ್ವ ಭಾಗದಲ್ಲಿ ಇಂದಿನ ಒಂದು ಭಾಗಗಳಲ್ಲಿ ನಾವು ನಾರದ ಮಹರ್ಷಿಗಳ ಒಂದು ಜೀವನ ಚರಿತ್ರೆ ಹಾಗೂ ವಾಲ್ಮೀಕಿ ಮಹರ್ಷಿಗಳ ಒಂದು ಜೀವನ ಚರಿತ್ರೆಯನ್ನು ತಿಳ್ಕೊಂಡ್ವಿ. ವಾಲ್ಮೀಕಿ ಮಹರ್ಷಿಗಳು ಆಚಮನ ಮಾಡಿ ಧ್ಯಾನದಲ್ಲಿ ಕುಳಿತುಕೊಂಡಾಗ ಅವರಿಗೆ ಬ್ರಹ್ಮದೇವರ ಒಂದು ವರದಿಂದ ರಾಮಾಯಣ ಎಲ್ಲ ನಡೆದಿರೋದಿಲ್ಲ, ಅವ್ರಿಗೆ ಮಾನಸಿಕವಾಗಿ ಮನೋನೇತ್ರದಿಂದ ನೋಡುವಂಥ ಒಂದು ಶಕ್ತಿ ಇರುತ್ತೆ. ಆಗ ಅವರು ರಾಮಾಯಣವನ್ನು ರಚನೆ ಮಾಡಲು ಪ್ರಾರಂಭ ಮಾಡ್ತಾರೆ. ಅವರು 6 ಕಾಂಡ ಮತ್ತು ಮತ್ತೊಂದು ಕಾಂಡವನ್ನು ಬರೀತಾರೆ. ರಾಮಾಯಣ 24,000 ಶ್ಲೋಕಗಳು ಹಾಗೂ 6 ಮತ್ತೊಂದು ಕಾಂಡ, ಹೀಗೆ 500 ಸರ್ಗಗಳು ಗಳಿರುವಂತಹ ರಾಮಾಯಣವನ್ನು ರಚನೆ ಮಾಡ್ತಾರೆ. ರಾಮಾಯಣದಲ್ಲಿ ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, ಮತ್ತೊಂದು ಕಾಂಡ ಉತ್ತರಕಾಂಡ. ಈ ರಾಮಾಯಣಕ್ಕೆ ವಾಲ್ಮೀಕಿ ಮಹರ್ಷಿಗಳು ಇಟ್ಟಿರುವಂತ ಹೆಸರು ರಾಮಾಯಣ. ಮತ್ತೆ ಸೀತಾಯಂ ಚರಿತಂ ಮಹತ್, ಪೌಲಸ್ಯ ವದಹ ಅನ್ನುವಂಥ 3 ಹೆಸರುಗಳನ್ನು ಇಡ್ತಾರೆ. ಇದು ರಾಮನ ಕಥೆ, ಸೀತಮ್ಮನ ಚರಿತ್ರೆ. ಪೌಲಸ್ಯ ವದ ಅಂತಂದ್ರೆ ಪುಲಸ್ಯ ಬ್ರಹ್ಮರಾಗಿರುವಂತ ಪುಲಸ್ಯ ಬ್ರಹ್ಮರ ವಂಶದಲ್ಲಿ ಹುಟ್ಟಿರುವಂತ ರಾವಣನ ಒಂದು ಸಂಹಾರದ ಕಥೆ ಅಂತ ಇಲ್ಲಿ ನಾವು ತಿಳ್ಕೊಬೇಕಾಗುತ್ತೆ. ರಾಮಾಯಣ ರಚನೆ ಪೂರ್ತಿಯಾದ ತಕ್ಷಣವೇ ವಾಲ್ಮೀಕಿ ಮಹರ್ಷಿಗಳು ಶ್ರೀ ಸೀತಾರಾಮರ ಮಕ್ಕಳಾಗಿರುವಂಥ ಲವಕುಶರಿಗೆ ಮೊದಲನೇ ಬಾರಿ ರಾಮಾಯಣವನ್ನು ಕಲಿಸಿಕೊಟ್ಟು ದೇಶ ಸಂಚಾರ ಮಾಡಿಸಿ ರಾಮಾಯಣವನ್ನು ಪ್ರಚಾರ ಮಾಡಿಸ್ತಾರೆ. ಈ ರಾಮಾಯಣ ಪ್ರಚಾರ ಅಂಗವಾಗಿ ಕೋಸಲ ದೇಶದ ಅಯೋಧ್ಯ ನಗರದಲ್ಲಿ ಲವಕುಶರು ರಾಮಾಯಣವನ್ನು ಹಾಡ್ತಾ ಇದ್ರೆ, ವೀಣೆ ಮೇಲೆ ಹಾಡ್ತಾ ಇದ್ದಾರೆ. ರಾಮನೇ ಆ ಸಭೆಯಲ್ಲಿ ಬಂದು ತನ್ನ ಕಥೆಯನ್ನು ತಾನೇ ತನ್ಮಯದಿಂದ ಕೇಳಿ ಮಂತ್ರಮುಗ್ಧನಾಗಿ ಈ ಮಕ್ಕಳು ಯಾರು, ಇದು ಬರ್ದಿದ್ಯಾರು ಅಂತ ಆ ರಾಮಾಯಣ ರಚನಾ ಗ್ರಂಥವನ್ನು ತರಿಸಿ ಸ್ವಂತ ತಾನೇ ಓದಿ, ಹೌದು ಇದು ನಾನು, ನನ್ನ ಜೀವನ ಚರಿತ್ರೆ, ಒಂದು ಅಕ್ಷರನೂ ಸುಳ್ಳಿಲ್ಲ ಅಂತಂತಂದು ಯಾರು ಹೇಳ್ತಾರೆ, ಶ್ರೀರಾಮಚಂದ್ರ ಪ್ರಭುನೇ ಹೇಳ್ತಾರೆ. ರಾಮಾಯಣ ಕತೆ ಬಾಲಕಾಂಡದಲ್ಲಿ ಏನೇನು ವಿಷಯ ಇದೆಯಪ್ಪ ಅಂತಂದ್ರೆ, ಬಾಲಕಾಂಡದ ವಿಶೇಷತೆ ಗುರುವಿನ ಒಂದು ಕಾರುಣ್ಯವನ್ನು ತೋರಿಸ್ಕೊಡುತ್ತೆ. ಗುರು ಎಷ್ಟು ತ್ಯಾಗಮಯಿಗಳು, ಗುರುಗಳು ಹೇಗೆ ಅವ್ರ ಕರುಣೆ ಅಂತಂದ್ರೆ ಹೇಗಿರುತ್ತೆ, ಗುರುವಿನ ಸ್ಪರ್ಶದಿಂದ ಒಬ್ಬ ಮನುಷ್ಯ ಹೇಗೆ ಮಹನೀಯರಾಗ್ತಾರೆ ಅಂತ ಬಾಲಕಾಂಡ ತೋರಿಸ್ಕೊಡುತ್ತೆ. ಶಿವಕೇಶವರಿಗೆ ಅಭೇದವನ್ನು ಕೂಡ ತೋರಿಸ್ಕೊಡುತ್ತೆ. ಶಿವ ಬೇರೆ ಅಲ್ಲ, ಶ್ರೀಮನ್ನಾರಾಯಣ ವಿಷ್ಣುಮೂರ್ತಿ ಬೇರೆ ಅಲ್ಲ ಅಂತ
ಅಂತಂತಂದ್ರೆ ಈ ಕಾಂಡದಲ್ಲಿ ತೋರಿಸ್ಕೊಡುತ್ತೆ. ಬಾಲಕಾಂಡದಲ್ಲಿ ಯಜ್ಞ ಪ್ರಧಾನವಾಗಿರುವಂತ ಕಾಂಡ. ಮನುಷ್ಯರಿಗೆ ಕೋರಿಕೆಗಳು ತೀರಬೇಕು ಅಂತಂದ್ರೆ ಯಾಗ ಮಾಡಬೇಕು. ಮೊದಲನೆಯದು ದಶರಥ ಮಹಾರಾಜರು ಮಾಡುವಂತ ಪುತ್ರ ಯಾವುದು ಅಶ್ವಮೇಧ ಯಾಗ. ಮಧ್ಯದಲ್ಲಿ ಕೌಶಿಕರು ವಿಶ್ವಾಮಿತ್ರರು ಮಾಡುವಂತ ಯಾಗ. ಕೊನೆಯದಾಗಿ ಜನಕ ಮಹಾರಾಜರು ಮಾಡುವಂತ ಯಾಗ ನಮಗೆ ವಿಶೇಷತೆಗಳನ್ನು ಇಲ್ಲಿ ನಾವು ತಿಳ್ಕೊಬಹುದಾಗುತ್ತೆ. ಹೀಗೆ ಆಚಮನವನ್ನು ಮಾಡಿ ರಾಮಾಯಣವನ್ನು ರಚನೆ ಮಾಡೋದಕ್ಕೆ ಕುಳಿತುಕೊಂಡಿರುವಂಥ ವಾಲ್ಮೀಕಿ ಮಹರ್ಷಿಗಳಿಗೆ ಮಾನಸಿಕವಾಗಿ ಆ ರಾಮಾಯಣವೆಲ್ಲ ಗೋಚರವಾಗುವುದಕ್ಕೆ ಮೊದಲಾಗುತ್ತದೆ. ಪೂರ್ವಕಾಲದಲ್ಲಿ ಕೋಸಲ ಅನ್ನುವಂಥ ಒಂದು ದೊಡ್ಡ ದೇಶವಿತ್ತು. ಅದಕ್ಕೆ ರಾಜಧಾನಿ ಅಯೋಧ್ಯ ನಗರವಾಗಿತ್ತು. ಸಪ್ತಮೋಕ್ಷ ಪುರಿಧಾಮಗಳಲ್ಲಿ ಒಂದಾಗಿರುವಂಥ ಅಯೋಧ್ಯ ಶ್ರೀರಾಮನ ಜನ್ಮಭೂಮಿ. ಅಯೋಧ್ಯೆ ಬಗ್ಗೆ ನಾನು ಹೊಸದಾಗಿ ಹೇಳ್ಬೇಕಾಗಿರುವಂಥದ್ದು ಏನು ಇಲ್ಲ. ಅಯೋಧ್ಯೆಯ ಒಂದು ವೈಭವ ಅದೆಷ್ಟಿದೆ. ರಾಮ ಮತ್ತೆ ರಾಮನ ಪೂರ್ವಜರು ನಡೆದಾಡಿರುವಂಥದ್ದು ಹಾಗೂ ಸರಿಯೂ ನದಿ. ಆ ಸರಿಯೂ ನದಿಯಲ್ಲಿ ಆ ವಂಶಸ್ಥರೆಲ್ಲರೂ ಸ್ನಾನ ಮಾಡಿ ಪಾವನರಾಗಿರುವಂಥ ಸರಿಯೂ ನದಿ ಕೂಡ ಅಲ್ಲೇ ಇದೆ. ಹೀಗೆ ಆ ಅಯೋಧ್ಯ ನಗರವನ್ನು ಮನುವು ತನ್ನ ಸಂಕಲ್ಪ ಮಾತ್ರದಿಂದ ಸಂಕಲ್ಪ ಬಲದಿಂದ ನಿರ್ಮಿಸಿದರಂತೆ. ಈ ನಗರದಲ್ಲಿ 12 ಯೋಜನೆ ಉದ್ದವಾಗಿರುವಂತ 3 ಯೋಜನೆ ಅಗಲವಾಗಿರುವಂತಹ ಏನು ರಸ್ತೆಗಳಿದ್ವಂತೆ. ಅಂತಂದ್ರೆ ಒಂದು ಯೋಜನೆ ಅಂತಂದ್ರೆ 9 ಕಿಲೋಮೀಟರ್. ಅದೆಷ್ಟು ದೊಡ್ಡ ರಸ್ತೆ ಇರ್ಬೋದಲ್ವಾ, ರಹದಾರಿ ಇರ್ಬೋದಲ್ವಾ. ಈ ನಗರದ ಮಧ್ಯದಲ್ಲಿ ರಾಜಪ್ರಸಾದದಲ್ಲಿ ದಶರಥ ಮಹಾರಾಜು ನಿವಾಸ ಇರ್ತಾ ಇದ್ರು. ಈ ನಗರದಲ್ಲಿ ರಹದಾರಿಗಳು ವಿಶಾಲವಾಗಿ ಯಾವಾಗಲೂ ಸುಗಂಧ ಧೂಮಗಳಿಂದ ಇರ್ತಾ ಇದ್ವಂತೆ. ಧಾನ್ಯ ಯಥೇಚ್ಛವಾಗಿ ಬೆಳೀತಾ ಇದ್ರಂತೆ. ಕಬ್ಬು ಮುಂತಾಗಿರುವಂತಹ ಬೆಳೆಗಳು ಚೆನ್ನಾಗಿ ಬೆಳೀತಾ ಇದ್ವಂತೆ. ಯಾವ ಮನೆಯಲ್ಲಿಯೂ ಒಂದು ಅಂಗುಳ ಕೂಡ ವೇಸ್ಟ್ ಮಾಡಿರುವಂತಂದ್ರೆ ವ್ಯರ್ಥವಾಗಿರುವಂತ ಖಾಲಿ ಸ್ಥಳವೇ ಇರ್ತಾ ಇರ್ಲಿಲ್ಲಂತೆ. ಅಷ್ಟು ಚೆನ್ನಾಗಿ ಮನೆಗಳನ್ನ ಕಟ್ಕೊಳ್ತಾ ಇದ್ರಂತೆ. ಅಯೋಧ್ಯ ನಗರದಲ್ಲಿ ಎಲ್ಲರೂ ಬಹಳ ಸಂತೋಷವಾಗಿರ್ತಾ ಇದ್ರಂತೆ. ಎಲ್ಲರೂ ಧರ್ಮ ತಿಳಿದಂಥವರೇ ಆಗಿದ್ರಂತೆ. ಯಾರಿಗೆ ಇದ್ದಂಥದ್ರಲ್ಲಿ ಅವರೇ ತೃಪ್ತಿಯಾಗಿರ್ತಾ ಇದ್ರಂತೆ. ಅಂದ್ರೆ ಒಬ್ಬ ಕೋಟ್ಯಾಧೀಶ್ವರ ಇದ್ರು ಅದರಲ್ಲೇ ಸಂತೋಷ. ಒಬ್ಬ ಲಕ್ಷಾಧೀಶ್ವರ ಇರ್ಬೋದು, ಒಬ್ಬನಿಗೆ 1000 ರೂಪಾಯಿ ಇರ್ಬೋದಾಗಿತ್ತು, ಇನ್ನೊಬ್ಬನಿಗೆ ಒಂದೊತ್ತಿಗೆ ಆವತ್ತು ತಿನ್ನುವಂತ ಒಂದು ಶಕ್ತಿ ಸಾಮರ್ಥ್ಯ ಇತ್ತು. ಆದ್ರೆ ಎಲ್ಲರೂ ತೃಪ್ತಿಯಿಂದ ಸಂತೋಷದಿಂದ ಇರ್ತಾ ಇದ್ರಂತೆ. ಅಂದ್ರೆ ಬೇರೆಯವ್ರನ್ನ ನೋಡ್ಬಿಟ್ಟು ಅವ್ರ ತರನೇ ನಾನು ಇರಬೇಕು ಅಂತ ಒಂದು ಇದು ಅಸೂಯೆ ಪರರು ಆ ದೇಶದಲ್ಲಿ ಯಾರೂ ಇರಲಿಲ್ಲ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಎಲ್ಲರೂ ತೃಪ್ತಿಯಿಂದ ಇರ್ತಾ ಇದ್ರಂತೆ. ಎಲ್ಲರೂ ದಾನ ಮಾಡ್ತಾ ಇದ್ರಂತೆ. ಅದೇಗಪ್ಪ ಎಲ್ಲರೂ ದಾನ ಮಾಡ್ತಾ ಇದ್ರು ಅಂತಂದ್ರೆ ಅಲ್ಲಿ ಅಷ್ಟು ನೀತಿವಂತರಿದ್ರು. ತಮಗಿದ್ದಿದ್ರಲ್ಲಿಯೇ ಕೂಡಿಟ್ಕೋಬೇಕು, ನಮ್ಮ ಮಕ್ಕಳಿಗೆ ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಬೇಕು ಅಂತ ಕೂಡಿಟ್ಕೊಂಡವರಲ್ಲ. ದಾನ ಧರ್ಮ ತಿಳಿದಿರುವಂತ ನೀತಿವಂತರಾಗಿರುವಂತ ಪ್ರಜೆಗಳಾಗಿದ್ರು. ಎಲ್ಲರೂ ಸತ್ಯವನ್ನೇ ಹೇಳ್ತಾ ಇದ್ರಂತೆ. ಎಲ್ಲರೂ ಒಬ್ಬರು ಸತ್ಯ ಹೇಳಿ ಒಬ್ಬರು ಸುಳ್ಳು ಹೇಳಿ ಈ ತರ ಅಲ್ಲದೆ ಎಲ್ಲರೂ ಸತ್ಯವನ್ನೇ ಹೇಳ್ತಾ ಇದ್ರಂತೆ. ಎಲ್ಲರೂ ಐಶ್ವರ್ಯವಂತರೇ ಅಂತೆ. ಐಶ್ವರ್ಯ ಅಂತಂತಂದ್ರೆ ಒಂದು ಪಶು ಸಂಪತ್ತು ಕೂಡ ಐಶ್ವರ್ಯನೇ, ಆರೋಗ್ಯನೂ ಐಶ್ವರ್ಯನೇ, ಒಂದು ವಿದ್ಯೆ ಕೂಡ ನಮಗೆ ಐಶ್ವರ್ಯವಾಗಿರುತ್ತೆ. ಒಬ್ಬೊಬ್ಬರಿಗೊಂದೊಂಥರ ಐಶ್ವರ್ಯ ಇರುತ್ತೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹಸುಗಳು, ಕುದುರೆಗಳು, ಆನೆಗಳು ಈ ನಗರವೆಲ್ಲ ತಿರುತ್ತಾ ಶೋಭಾಯಮಾನವಾಗಿತ್ತಂತೆ. ಎಲ್ಲರ ಕಿವಿಯಲ್ಲಿಯೂ ಕುಂಡಲಗಳು ಅಂದ್ರೆ ವಜ್ರಖಚಿತವಾಗಿರುವಂತಹ ಕುಂಡಲಗಳು, ಕಿರೀಟ ಮತ್ತೆ ಕಂಠದಲ್ಲಿ ಹೂವಿನ ಮಾಲೆ ಇಲ್ಲದೆ ಇರುವಂಥವ್ರು, ಹಸ್ತಗಳಲ್ಲಿ ಅಂತಂದ್ರೆ ಕೈಗೆ ಉಂಗುರ ಇಲ್ಲದೆ ಇರುವಂಥವ್ರು ಯಾರು ಅಯೋಧ್ಯ ನಗರದಲ್ಲಿ ಕಾಣಿಸ್ತಾನೆ ಇರ್ತಾ ಇರ್ಲಿಲ್ವಂತೆ. ಅಂದ್ರೆ ನೋಡ್ರಿ, ನಮ್ಮ ಒಂದು ಶ್ರೀಮಂತರ ಉಡುಗೆ ತೊಡುಗೆನೆ ಬೇರೆ ಇರುತ್ತೆ, ಬಡವರ ಉಡುಗೆ ತೊಡುಗೆನೆ ಒಂಥರ ಇರುತ್ತೆ. ಹೇಳ್ಬೇಕು ಅಂದ್ರೆ ನಮ್ಮ ಸ್ಕೂಲಲ್ಲಿ ಯೂನಿಫಾರ್ಮ್ ಯಾವ ತರ ಇರುತ್ತೋ ಎಲ್ಲರಿಗೂ ಸಮಾನತ್ವ ತೋರಿಸೋದಕ್ಕೋಸ್ಕರ ಅಂತಂದ್ರೆ ಅಲ್ಲಿ ಪ್ರಜೆಗಳು ಅಷ್ಟು ಶ್ರೀಮಂತರಾಗಿದ್ರು. ಯಾವುದಕ್ಕೂ ಕೊರತೆ ಅನ್ನುವಂಥ
ಇರುವಂಥದ್ದು ಆ ರಾಜ್ಯದಲ್ಲಿ ಇಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಎಲ್ಲರೂ ಕಂಠಹಾರಗಳನ್ನು, ಕಿರೀಟಗಳನ್ನು, ಬಂಗಾರದ ಆಭರಣಗಳನ್ನು ಧರಿಸ್ತಾ ಇದ್ದರು ಅಂತಂದ್ರೆ ಸಾಮಾನ್ಯ ಪ್ರಜರಿಂದ ರಾಜರು ಸಹಿತ, ರಾಜರು ಹೇಗೆ ಕಿರೀಟ ಇಟ್ಕೊಳ್ತಾ ಇದ್ರು, ಹೇಗೆ ಹೂವಿನ ಮಾಲೆ ಹಾಕೊಳ್ತಾ ಇದ್ರು, ಕಂಠಹಾರಗಳು ಹಾಕೊಳ್ತಾ ಇದ್ರು, ಹಸ್ತಭೂಷಣಗಳನ್ನ ಹಾಕೊಳ್ತಾ ಇದ್ರು, ಮತ್ತೆ ಯಾವುದು ರೇಷ್ಮೆ ಬಟ್ಟೆ ಉಟ್ಕೊಳ್ತಾ ಇದ್ರು, ಸಾಧಾರಣವಾಗಿರುವಂತ ಮನುಷ್ಯರು ಕೂಡ ಅದೇ ರೀತಿ ವೇಷಭೂಷಣ ಇದ್ರು ಅಂತಂದ್ರೆ ಅವರ ಜೀವನ ಮಟ್ಟ ಎಷ್ಟು ಉನ್ನತವಾಗಿತ್ತು ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಕಳ್ತನ ಮಾಡುವಂಥವ್ರು ಯಾರೂ ಇರ್ಲಿಲ್ವಂತೆ. ಮತ್ತೆ ನಾಸ್ತಿಕನಾಗಿರುವಂತ ಅಯೋಧ್ಯ ನಗರದಲ್ಲಿ ಯಾರು ಇರ್ಲಿಲ್ವಂತೆ. ಅಂದ್ರೆ ದೇವ್ರಿದಾನಪ್ಪ ಅಂತಂತ ಒಬ್ಬರು, ದೇವ್ರಿಲ್ಲ ಅಂತ ಒಬ್ಬರು, ಈ ತರ ಇಲ್ಲ. ಎಲ್ಲರಿಗೂ ಭಗವಂತನ ಮೇಲೆ ನಂಬಿಕೆ ಇತ್ತಂತೆ. ಆ ಕಾಲದಲ್ಲಿ ದಶರಥನ ಮಹಾರಾಜರ ಆಳ್ವಿಕೆ ಕಾಲದಲ್ಲಿ ತಿಂಗಳಿಗೆ 3 ಬಾರಿ ಮಳೆ ಬೀಳ್ತಾ ಇತ್ತಂತೆ. ಬೇರೆ ಹೆಣ್ಣಿನ ಮೇಲೆ ವ್ಯಾಮೋಹ ಇರುವಂತವ್ರು ಒಬ್ಬರು ಇರ್ತಾ ಇರ್ಲಿಲ್ವಂತೆ. ಹಾಗೆ ಒಂದು ಕುಟುಂಬ ಅಂತ ಇರ್ತಾ ಇತ್ತಂತೆ. ಆ ಕುಟುಂಬದಲ್ಲಿ 3-4 ತಲೆಮಾರುಗಳು ಇರ್ತಾ ಇದ್ರು. ಮುತ್ತಾತ, ತಾತ, ತಂದೆ, ಮಗ, ಅವ್ರ ಮಕ್ಕಳು ಕೂಡ ಒಂದು 20-25 ಜನ ಒಂದೇ ಸೂರಿನ ಕೆಳಗೆ ಇರ್ತಾ ಇದ್ರು. ಹಾಗೂ ಅಯೋಧ್ಯ ನಗರದಲ್ಲಿ ದಶರಥನ ಪಾಲನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಪ್ರೇತ ಕಾರ್ಯವನ್ನು ಯಾರು ಮಾಡ್ತಾ ಇರ್ಲಿಲ್ವಂತೆ. ಅಂದ್ರೆ ತಂದೆ ತಾಯಿ ಕಣ್ಣೆದುರಿಗೆ ಮಕ್ಕಳು ಮರಣಿಸುವಂಥದ್ದು ಸಂಭವ ಆಗ್ತಾನೆ ಇರ್ತಾ ಇರ್ಲಿಲ್ವಂತೆ. ಇದೆಲ್ಲ ಯಾಕಾಗುತ್ತೆ ಅಂತಂದ್ರೆ ರಾಜ ಧರ್ಮ ಮತ್ತು ಸತ್ಯವನ್ನು ಹಿಡಿದಿದ್ರೆ, ಧರ್ಮಾತ್ಮನಾಗಿದ್ರೆ ನಮ್ಮನ್ನು ಆಡುವಂತಹ ರಾಜರು ಸತ್ಯ ಧರ್ಮವನ್ನು ಪಾಟಿಸ್ತಾ ಇದ್ರೆ ಹೀಗೆ ದೇಶ ಸುಭಿಕ್ಷವಾಗಿರುತ್ತೆ. ಹಾಗೂ ಪ್ರಜೆಗಳು ಈ ತರನೇ ಇರ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರಲ್ವ. ರಾಜನು ಧರ್ಮವನ್ನು ಅನುಭವಿಸೋದ್ರಿಂದ, ಈ ತರ ಧರ್ಮವನ್ನು ಅವಲಂಬಿಸಿರೋದ್ರಿಂದ ಪ್ರಜೆಗಳು ಕೂಡ ಈ ತರನೇ ಧರ್ಮವನ್ನು ಅವಲಂಬಿಸ್ತಾ ಇದ್ರು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಹಾಗೆ ನೋಡ್ರಿ, ದಶರಥ ಮಹಾರಾಜರಿಗೆ ಪ್ರಧಾನವಾಗಿ 8 ಜನ ಮಂತ್ರಿಗಳು ಸಹಾಯ ಮಾಡ್ತಾ ಇದ್ರಂತೆ. ಅವರ ಹೆಸರು ದೃಷ್ಟಿ, ಧನ, ಜಯಂತ, ವಿಜಯ, ಸಿದ್ಧಾರ್ಥ, ಅರ್ಧಸಾಧಕ, ಅಶೋಕ, ಮಂತ್ರಿಪಾಲ, ಸುಮಂತ್ರ, ವಸಿಷ್ಠ, ವಾಮದೇವ ಯಾವಾಗಲೂ ದಶರಥ ಮಹಾರಾಜರಿಗೆ ಸಲಹೆಯನ್ನು ಕೊಟ್ಟು, ಋತ್ವಿಕರು, ಇತರ ಬ್ರಾಹ್ಮಣರು, ಮಂತ್ರಿಗಳು ಕೂಡ ಇದ್ರಂತೆ. ಈ ಮಂತ್ರಿಗಳು ಅಪಾರವಾಗಿರುವಂತ ವಿದ್ಯೆ ಇರುವವರಂತೆ. ಕೆಲಸ ಮಾಡೋದು ತಿಳಿದಿರುವಂತವ್ರಂತೆ. ಕೆಲಸ ಮಾಡಿಸೋದು ಕೂಡ ಅವ್ರಿಗೆ ತಿಳಿದಿತ್ತಂತೆ. ಇಂದ್ರಿಯ ನಿಗ್ರಹವಿರುವಂತವ್ರಂತೆ. ಅಂದ್ರೆ ಅವರು ಇಂದ್ರಿಯಗಳಿಗೆ ಒಳಗಾಗ್ದಲೆ, ಲೋಭ, ಕಾಮ, ಕ್ರೋಧ, ಮದ ಮತ್ಸರಿಗಳಿಗೆ ಒಳಗಾಗ್ದಲೆ ಇಂದ್ರಿಯಗಳನ್ನು ಜಯಿಸಿರುವಂತವ್ರಂತೆ. ಹಾಗೆ ಶ್ರೀಮಂತರು, ಶಾಸ್ತ್ರ ತಿಳಿದಂಥವ್ರು, ಸಾವಧಾನ ಚಿತ್ತದಂತ ಇರುವಂಥವ್ರು ಇದ್ರಂತೆ. ಈ ಕೋಸಲ ದೇಶದಲ್ಲಿ ಒಬ್ಬ ಪುರುಷನಿಗೂ ಬೇರೆ ಹೆಣ್ಣಿನ ಮೇಲೆ ವ್ಯಾಮೋಹ ಇರುವಂತ ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ನೋಡ್ತಾ ಇರಲಿಲ್ಲ ಅಂತ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇದು ನಮ್ಮ ಭಾರತ ದೇಶದ ವೈಭೋಗ ಅಂತಂದ್ರೆ ನೀನ್ ಹೇಳ್ತಾ ಇರೋದು ರಾಮಾಯಣದ ಕಾಲದ ತಾಯಿ, ತ್ರೇತಾಯುಗದ್ದು. ಈಗಿನ ನಮ್ಮ ಭಾರತ ದೇಶ ಹೇಗಿದೆ ಅಂತ ನಾವು ಓದ್ಕೊಂಡಿರುವಂತ ಪಠ್ಯ ಪುಸ್ತಕಗಳಲ್ಲಿ ನಮ್ಮ ಹಿರಿಯ ಪೂರ್ವಿಕರನ್ನು ಬಹಳ ಕೈಲಾಗದೆ ಇರೋರ್ ತರ, ಮೂರ್ಖರ ತರ ನಮ್ಗೆಲ್ಲ ತಲೆಯಲ್ಲಿ ತುಂಬಿದ್ದಾರೆ. ಅದು ತಪ್ಪು. ನಮ್ಮ ಭಾರತ ದೇಶ 1000 ವರ್ಷದ ಕೆಳಗಿನ ತನಕ ಆಗರ್ಭ ಶ್ರೀಮಂತವಾಗಿ ಆ ಸಂಪತ್ತಿನಿಂದ ತುಳಿತಾ ಹೋಗ್ತಾ ಇತ್ತು. ಜ್ಞಾನ ಇರ್ತಾ ಇತ್ತು, ಹಾಗೂ ಗ್ರಂಥಗಳಿರ್ತಾ ಇದ್ವು, ಜ್ಞಾನಿಗಳು ಇರ್ತಾ ಇದ್ವು, ಅನೇಕ ವಿಶ್ವವಿದ್ಯಾಲಯಗಳು ಇರ್ತಾ ಇದ್ವು. ಆ ಯುಗದಲ್ಲೇ ಅಲ್ಲ, ಈ ಕಲಿಯುಗದಲ್ಲೂ ಕೂಡ ನಾವು ವಿಜಯನಗರ ಸಾಮ್ರಾಜ್ಯದ ಒಂದು ವೈಭೋಗವನ್ನು ತಿಳ್ಕೊಂಡಿರ್ತೀವಲ್ವ. ಅಂದ್ರೆ ಸ್ವಲ್ಪನೇ ಹೇಳ್ಕೊಟ್ಟಿದ್ದಾರೆ ನಮಗೆ. ಮೆಕಾಲೆ ವಿದ್ಯಾ ವಿಧಾನದಿಂದ ನಮ್ಮ ಭಾರತ ದೇಶದ ಚರಿತ್ರೆ ಬಿಟ್ಬಿಟ್ಟು ಮೊಘಲರ ಚರಿತ್ರೆಯನ್ನೇ ನಮ್ಮ ಕೈಯಲ್ಲಿ ಓದಿಸಿದರೆ. ನಮ್ಮ ಭಾರತ ದೇಶದ ರಾಜರು ಆಳಿರುವಂತ ರಾಣಾ ಪ್ರತಾಪ್ ಸಿಂಗ್ ಅವ್ರು ಯಾರು ಗೊತ್ತು?
ಧರ್ಮಾತ್ಮರಾಗಿರುವಂಥವ್ರು. ಎಷ್ಟು ಜನಕ್ಕೆ ರಾಣಾ ಪ್ರತಾಪರ ಒಂದು ಚರಿತ್ರೆ ಗೊತ್ತು, ಅವರ ಕುದುರೆ ಚರಿತ್ರೆ ಗೊತ್ತು. ಇದ್ಯಾವುದು ಅಂತಂದ್ರೆ ನಾನು ಬರೀ ರಾಣಾ ಪ್ರತಾಪರೇ ಅಲ್ಲ, ನಮ್ಮ ದೇಶವನ್ನು ಆಳಿರುವಂತ ಪ್ರತಿಯೊಂದು ರಾಜರಿಗೂ ಒಂದೊಂದು ಇತಿಹಾಸ ಇದೆ. ಅದನ್ನ ಯಾವುದು ನಮಗೆ ತಿಳಿದಲೆ ನಮಗೆ ವಿದ್ಯಾವ್ಯವಸ್ಥೆಯಲ್ಲಿ ನಮಗೆ ಒಂದು ಒಂದು ಮೋಸನೆ ಆಗಿದೆ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ನಮ್ಮ ಕರ್ನಾಟಕದ ಹಂಪಿಯನ್ನು ರಾಜಧಾನಿಯಾಗಿ ಆಳ್ವಿಕೆ ಮಾಡಿರುವಂಥ ವಿಜಯನಗರ ಸಾಮ್ರಾಜ್ಯದ ವೈಭೋಗ ಎಷ್ಟಿತ್ತು. ಮುತ್ತು, ರತ್ನ, ವಜ್ರ, ವೈಡೂರ್ಯಗಳನ್ನು ಸಂತೆಯಲ್ಲಿ ರಾಶಿ ಅಂದರೆ ತರಕಾರಿ ರಾಶಿ ತರ ಹಾಕೊಂಡು ಸೇರು ಪಾವುಗಳ ಲೆಕ್ಕದಲ್ಲಿ ಅಲ್ಲಿ ಮಾರಾಟ ಮಾಡ್ತಾ ಇದ್ರಂತೆ. ಈ ವಿಜಯನಗರದ ಸಾಮ್ರಾಜ್ಯದ ಜನರು ನಿತ್ಯ ಬಳಕೆ ವಸ್ತುಗಳನ್ನು ಕೊಂಡ್ಕೊಳ್ತಾ ಇರ್ಲಿಲ್ವಂತೆ. ಒಂದತ್ರ ಯಾರಿಗೆ ಏನು ಬೇಕು, ದಿನಸಿಗಳು ಬೇಕಾ, ತರಕಾರಿ ಬೇಕಾ, ಮತ್ತೆ ಪಾತ್ರೆಗಳು ಬೇಕಾ, ಮತ್ತೆ ವಸ್ತ್ರಗಳು ಬೇಕಾ, ಎಲ್ಲ ಅಲ್ಲಿ ಇಡ್ತಾ ಇದ್ರಂತೆ. ಯಾರ್ಯಾರಿಗೆ ಏನೇನ್ ಬೇಕೋ ಅಲ್ಲಿ ತಗೊಂಡು ಹೋಗ್ತಾ ಇದ್ರಂತೆ. ಯಾರು ಕೊಂಡ್ಕೊಂತಾ ಇರ್ಲಿಲ್ಲ, ಯಾರು ತಗೊಂಡು ಹೋಗ್ತಾ ಇರ್ಲಿಲ್ಲ. ಇದು ನಮ್ಮ ಭಾರತ ದೇಶಕ್ಕೆ ದುಡ್ಡು ಅನ್ನುವಂಥದ್ದು ಬ್ರಿಟಿಷರು ಬಂದ ನಂತರವೇ, ಅಂದ್ರೆ ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದು ವಸ್ತುವನ್ನು ತೆಗೆದುಕೊಳ್ಳುವಂತ ಸಂಪ್ರದಾಯವೇ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿತ್ತು. ಇದು ನಮ್ಮ ಅಜ್ಜಿಯವರು ಕೂಡ ನನ್ನ ಹತ್ರ ಹೇಳಿರೋದು ಬಹಳಷ್ಟು ಉದಾಹರಣೆಗಳಿದೆ. ಆಯ್ತಾ. ನಂತರ ಏನೋ ಪ್ರಜೆಗಳನ್ನ ಅಷ್ಟು ಸಂತೋಷದಿಂದ ಅಂದ್ರೆ ಅಷ್ಟು ಧರ್ಮ ಪಾಲನೆಯಿಂದ ನಮ್ಮ ರಾಜರು ನೋಡ್ಕೊಳ್ತಾ ಇದ್ರು. ಹಾಗೆ ನಾವು ಮತ್ತೊಂದು ಉದಾಹರಣೆ ಯಾವ್ದು ತಗೋಬೇಕು, ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನ. ಅದು ಎಷ್ಟು ವೈಭೋಗದಿಂದ ಆಳ್ವಿಕೆಯನ್ನು ನಡೆಸ್ಕೊಟ್ಟಿದೆ. ಇವಾಗಲೂ ಅದರ ಸಾಕ್ಷಿ ಇದೆಯಲ್ವಾ. ಬೆಂಗಳೂರಲ್ಲಿ ಯಾವುದು ಪ್ಯಾಲೇಸ್ ಗ್ರೌಂಡ್ಸ್ ಅಂತ ಅರಮನೆ ಮೈದಾನ, ಅಲ್ಲಿ ಆ ಅರಮನೆ ಎಷ್ಟು ವೈಭೋಗದಿಂದ ಇದೆ. ಮತ್ತೆ ನಾವು ಮೈಸೂರಲ್ಲಿ ನೋಡಿದ್ರೆ ಆ ಅರಮನೆ ಅದೆಷ್ಟು ವಿಸ್ಮಯವಾಗಿದೆ. ಒಳಗಡೆ ನೋಡಿದ್ರೆ ಆ ಪೈಂಟಿಂಗ್ಸ್ ಏನಪ್ಪ, ಆ ವಸ್ತುಗಳ ಸಂಗ್ರಹ ಏನು, ಆ ವೈಭೋಗ ಏನು, ಆ ದಸರಾ ವೈಭೋಗ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂತ ಅಲ್ಲಿ ತಿಳ್ಕೊಬೇಕಾಗುತ್ತೆ. ಆ ರಾಜರು ತಾವು ಸ್ವಂತವಾಗಿ ಅಷ್ಟೊಂದು ವೈಭೋಗವನ್ನು ಅನುಭವಿಸಿದಾರ, ಇಲ್ಲ ಅಂತಂದ್ರೆ ಜನಹಿತವಾಗಿರುವಂತ ಕಾರ್ಯಕ್ರಮಗಳನ್ನು ಕೂಡ ಮಾಡಿದಾರ ಅಂತ ನಾವು ನೋಡಿದ್ರೆ, ಇವಾಗ KRS ಡ್ಯಾಮ್ ಆಗಲಿ, ಮತ್ತೆ ಅನೇಕ ಮಹಾರಾಣಿ ವಿಶ್ವವಿದ್ಯಾನಿಲಯ ಅಂತಂದ್ರೆ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ನಮ್ಮ ಮೈಸೂರು ಒಡೆಯರೇ ಕಟ್ಟಿಸಿರುವಂಥದ್ದು. ಭದ್ರಾವತಿಯ ಕಬ್ಬಿಣದ ಕಾರ್ಖಾನೆ, ಗಂಧದ ಕಾರ್ಖಾನೆಗಳು, ಇನ್ನಷ್ಟು ಅನೇಕ ಅಣೆಕಟ್ಟುಗಳನ್ನು ಕೂಡ ಅವರು ತಮ್ಮ ಮೈ ಮೇಲಿರುವಂತ ಬಂಗಾರವನ್ನು ಮಾರಿ ಕಟ್ಟಿಸಿದ್ದಾರೆ. ಇವತ್ತು ನಾವೇನಾದ್ರೂ ವಿದ್ಯುತ್ ಅನ್ನು ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ಮೊದಲು ಯಾರ ಇದರಿಂದ ಬಂದಿದೆ ಅಂತಂದ್ರೆ ಮೈಸೂರು ಮಹಾರಾಜರ ಒಂದು ಅವರ ತ್ಯಾಗ ಬುದ್ಧಿಯಿಂದಲೇ ಬಂದಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಮ್ಮ, ನೀನು ಹೇಳ್ತಾ ಇರೋದು 300-400 ವರ್ಷದ ಕೆಳಗೆ. ಇವಾಗ ನಮ್ಮ ದೇಶ ಅಷ್ಟು ಸಂಪತ್ತಿದೆ ಅಂತಂತಂದು ನೀನು ಹೇಳ್ತಾ ಇದೆಯಲ್ವಾ, ಅದಕ್ಕೆ ಉದಾಹರಣೆ ಕೊಡು ಅಂತಂದ್ರೆ ಕೇರಳದಲ್ಲಿರುವಂತಹ ಟ್ರಾವೆಲ್ ಕೋಡ್ ರಾಜವಂಶಸ್ಥರು ಯಾರಿಗೆ, ಪದ್ಮನಾಭನಿಗೆ, ಭಗವಂತ ಪದ್ಮನಾಭನಿಗೆ ಸಮರ್ಪಿಸಿರುವಂತ ಬಂಗಾರ ಎಷ್ಟು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತಲ್ವಾ. ಅನಂತ ಪದ್ಮನಾಭ ಸ್ವಾಮಿ ಗುಡಿ, ಅನಂತ ಪದ್ಮನಾಭ ಸ್ವಾಮಿ ಗುಡಿಯಲ್ಲಿ ಸಿಕ್ಕಿರುವಂತ ಸಂಪತ್ತು ಎಷ್ಟು ಅಂತ ಅದನ್ನು ಅಳಿಯೋದಕ್ಕಾಗುತ್ತಾ? ಅದರಲ್ಲಿ ಇನ್ನೂ 6ನೇ ಕೋಣೆ ತೆರೆದೇ ಇಲ್ಲ. ಅಲ್ಲಿ ಅದನ್ನ ಲೆಕ್ಕಿಸೋದಕ್ಕೆ ಆಗದೆ ಇರೋಷ್ಟು ಸಂಪತ್ತು ಅಂತಂದ್ರೆ ಬಂಗಾರ, ವಜ್ರ, ವೈಡೂರ್ಯ, 18 ಅಡಿಗಳ ಪದ್ಮನಾಭನ ಒಂದು ವಿಗ್ರಹ ಇದೆಯಂತೆ. ಅದನ್ನ ನೋಡಿದ್ರೆ ಸಾಕ್ಷಾತ್ ವೈಕುಂಠದಲ್ಲೇ ಇದ್ದಂಗೆ ನಮ್ಗೆ ಅನಿಸ್ತಾ ಇರುತ್ತಂತೆ, ಅಷ್ಟು ವೈಭೋಗದಿಂದ ಇದೆ. ಮತ್ತೆ ನಮ್ಮ ದೇಶದ ರಾಜರು ಅಷ್ಟೊಂದು ವೈಭೋಗವಾಗಿ ಇದ್ರು ಅಂತಂದ್ರೆ ಮತ್ತೊಂದು ಉದಾಹರಣೆ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯದಲ್ಲೂ ಶಿಲ್ಪ ಕಲಾ ವೈಭೋಗವನ್ನು ನೋಡ್ತಾ ಇರ್ತೀವಿ. ನಮ್ಮ ಕರ್ನಾಟಕದಲ್ಲಿ ಬೇಲೂರು, ಹಳೇಬೀಡು, ಎಷ್ಟು ಶಿಲೆಗಳ ಒಂದು ವೈಭೋಗ ಇದೆ ಅಂತಂದ್ರೆ, ಈ ಶಿಲೆಗಳಿಗೂ ರಾಜರ
ಆಳ್ವಿಕೆಗೂ ಏನಪ್ಪ ಸಂಬಂಧ ಅಂತಂದ್ರೆ ಅವ್ರು ಎಷ್ಟು ಅವರ ದೇಶ ಸಮೃದ್ಧಿ ಆಗಿದ್ರೆ ಅಂತಂದ್ರೆ ನೋಡ್ರಿ, ಒಂದು ಇವಾಗ ಉದಾಹರಣೆ ತಗೊಂಡ್ರೆ ಗೌರ್ಮೆಂಟ್ ಕ್ಲಾಸ್ ಅಲ್ಲಿ ಇದ್ರೆ ರಸ್ತೆಗಳು ಗುಂಡಿಗಳು ಇದು ಮಾಡಿರ್ತಾರೆ. ಏನೋ ಒಂದು ರಸ್ತೆಯ ದುರವಸ್ಥೆಗೇನೆ ದುಡ್ಡಿಲ್ಲ ಅಂತಂದ್ರೆ ಖಜಾನೆಯಲ್ಲಿ, ಇನ್ನು ಈ ತರ ಯಾವುದು ಒಂದು ಮನೆ ಕಟ್ಟಬೇಕಾದ್ರೆ ನಮ್ಗೆ ದುಡ್ಡು ಬಹಳ ಹೆಚ್ಚಿದ್ರೆ ನಾವು ಇಂಟೀರಿಯರ್ ಡೆಕೋರೇಷನ್ ಹೆಚ್ಚು ಮಾಡ್ತೀವಿ. ಅದೇ ದುಡ್ಡು ಇಲ್ಲದೆ ಇರುವಂತವನು ಒಂದು 4 ಗೋಡೆ ಹಾಕೊಂಡು ನೆತ್ತಿ ಮೇಲೆ ಒಂದು ಇದು ಚಪ್ರ ಹಾಕೊಂಡಿರ್ತಾನೆ. ಆ ಥರ ಅಲ್ಲದೆ ನಾನು ಹೇಳ್ತಾ ಇರುವಂತ ಉದಾಹರಣೆ ಚಿಕ್ಕ ಮಕ್ಕಳಿಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇರೋದು, ಅನ್ಯಥಾ ಭಾವಿಸ್ಬೇಡಿ ಆಯ್ತಾ. ಈ ತರ ನಮ್ಮ ದೇಶದ ರಾಜರಿಗೆ ಅದೆಷ್ಟು ಸಂಪತ್ತಿದ್ರೆ, ಎಷ್ಟೆಷ್ಟು ಒಳ್ಳೊಳ್ಳೆ ದೇವಾಲಯಗಳನ್ನ ಕಟ್ಟಿಸಿದ್ದಾರೆ, ಎಷ್ಟೆಷ್ಟು ಶಿಲಾ ವೈಭವ ಇದೆ, ಎಷ್ಟೆಷ್ಟು ಕವಿಗಳನ್ನು ಪೋಷಣೆ ಮಾಡ್ತಾ ಇದ್ರು, ಎಷ್ಟೆಷ್ಟು ದಾನವನ್ನು ಮಾಡ್ತಾ ಇದ್ರು, ಎಷ್ಟೆಷ್ಟು ಹಳ್ಳಗಳನ್ನು ಮತ್ತೆ ಇವನ್ನೆಲ್ಲ ಬಹಳ ಜನಹಿತಕರವಾಗಿರುವಂತ ಯಾವುದನ್ನ ಮಾಡ್ತಾ ಇದ್ರು, ಕಾರ್ಯಗಳನ್ನು ಮಾಡ್ತಾ ಇದ್ರು ನಮ್ಮ ರಾಜರು ಅಂತ ನಾನಿಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾಕಪ್ಪ ಈ ತರ ಇವರು ನಮ್ಮ ದೇಶ ವೈಭೋಗವಾಗಿದೆ ದೇಶ ನೋಡಿದ್ರೆ ಇವಾಗ ಈ ತರ ಇದೆ ಅಂತ ಅನ್ನಿಸ್ಬೋದು. ಆದ್ರೆ 1000 ವರ್ಷದಿಂದ ನಿರಂತರವಾಗಿಯೂ ನಮ್ಮ ಭಾರತ ದೇಶದ ಸಂಪತ್ತಿನ ಮೇಲೆ ಹಾಗೂ ಸಂಸ್ಕೃತಿಯ ಮೇಲೆ ನಿರಂತರವಾಗಿಯೂ ದಾಳಿ ನಡೀತಾನೆ ಇದೆ. ಮೊದಲು ಬಂದಂಥವ್ರು ಯಾರು? ಮೊಘಲರು ಬಂದರು, ನಂತರ ಬಂದಂಥವ್ರು ಪೋರ್ಚುಗೀಸರು, ಡಚ್ಚರು, ಇನ್ನು ಹಲವಷ್ಟು ದೇಶದ ಜನರು ಬಂದು ನಮ್ಮ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡ್ಕೊಂಡು ಹೋಗಿದ್ದಾರೆ. ಹಾಗೆ ಜ್ಞಾನಕ್ಕೆ ಆಧಾರವಾಗಿರುವಂಥ ಅನೇಕ ಗ್ರಂಥಗಳನ್ನು ಅವರ ದೇಶಕ್ಕೆ ತಗೊಂಡು ಹೋಗಿದ್ದಾರೆ. ಅವರ ದೇಶದಲ್ಲಿ ಆ ಭಾಷೆಗೆ ಅನುವಾದ ಕೂಡ ಮಾಡಿದ್ದಾರೆ. ಮತ್ತೆ ಕೆಲವಷ್ಟು ಗ್ರಂಥಗಳನ್ನು ಇಷ್ಟೊಂದು ಜ್ಞಾನ ಇರೋದಾ ಅಂತಂದು ನೀವು ನಳಂದ ವಿಶ್ವವಿದ್ಯಾನಿಲಯದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದಕ್ಕೆ ಹೀಗೆ ಅಗ್ನಿಗೆ ಆಹುತಿ ಮಾಡ್ದ ಮೊಹಮ್ಮದ್ ಖಿಲ್ಜಿ ಅಂತಂದು, ಹಾಗೆ ಅಗ್ನಿಗೆ ಆಹುತಿ ಕೂಡ ಮಾಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ನಾವು ಏನಾದ್ರೂ ದುಃಖ ಪಡಬೇಕು ಅಂತಂದ್ರೆ ಈ ಸಂಪತ್ತು ಹೋಗಿರೋದು, ಯಾವತ್ತು ನಮ್ಮ ಭಾರತೀಯರು ಸಂಪತ್ತಿಗೆ ಬೆಲೆ ಕೊಟ್ಟಂತವ್ರಲ್ಲ, ಜ್ಞಾನಕ್ಕೆ ಬೆಲೆ ಕೊಟ್ಟಂತವ್ರು. ಈ ಜ್ಞಾನಕ್ಕೆ ಮೂಲಾಧಾರವಾಗಿರುವಂತ ಗ್ರಂಥಗಳು ನಮ್ಮ ಕೈಗೆ ಸಿಕ್ಕದಲ್ಲಿ ಎಲ್ಲೆಲ್ಲೋ ಹೋಗಿದೆ, ಅವನ್ನೆಲ್ಲ ನಾಶನ ಮಾಡಿದ್ದಾರೆ ಅಂತಂತಂದು ನಾವಿಲ್ಲಿ ದುಃಖ ಪಡಬೇಕೇ ವಿನಃ ಮತ್ತೊಂದಕ್ಕೆ ನಾವು ದುಃಖ ಪಡಬೇಕಾಗಿಲ್ಲ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಋಷಿಗಳು, ವಿಜ್ಞಾನಿಗಳು ಮತ್ತೆ ಸದ್ಗುರುಗಳು, ಪೀಠಾಧಿಪತಿಗಳು, ಇವರು ನಮ್ಮ ದೇಶದ ವೈಭೋಗ. ತಪಸ್ಸಿನ ಅವರು ಸಂಕಲ್ಪ ಮಾತ್ರದಿಂದಲೇ ಸಂಪತ್ತನ್ನು ಸೃಷ್ಟಿಸುವಂತ ಅನೇಕ ಮಹನೀಯರು ನಮ್ಮ ಭಾರತ ದೇಶದಲ್ಲಿ ಪೂರ್ವ ಕಾಲದಲ್ಲಿ ಇದ್ರು. ರಾಮಾಯಣದ ಉಳಿದಿರುವಂಥ ವಿವರಗಳು ಮುಂದಿನ ಭಾಗದಲ್ಲಿ. ಕೇಳಿರುವ ಎಲ್ಲರಿಗೂ ತುಂಬ ಧನ್ಯವಾದಗಳು. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಉಮಾಮಹೇಶ್ವರ ಪರಬ್ರಹ್ಮಾರ್ಪಣಮಸ್ತು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ನಮ್ಮ ಚಾನಲ್ ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಕೂಡ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಬಜರಂಗಬಲಿ, ವಂದೇ ಮಾತರಂ.